हेलो स्टूडेंट। आज मैं आप लोगों के सामने हिंदी सब्जेक्ट में पाठ संख्या 2 कर्तव्य और सत्यता इस पाठ को एक्सप्लेन करने जा रही हूँ। कर्तव्य और सत्यता इस पाठ का जो लेखक है डॉक्टर श्याम सुंदर दास जी। प्रस्तुत निबंध डॉक्टर श्याम सुंदर दास से लिखित नीति शिक्षा नामक ग्रंथ से लिया गया है। इस निबंध में लेखक ने हमें अपने कर्तव्यों के प्रति निष्ठावान बनने के लिए कहा है। वे सत्यता को खुले रूप में अपनाने का आग्रह करते हैं। झूठ बोलना, पाप कार्य करना, कायरता जैसे दुर्गुणों को छोड़कर सत्य मार्ग पर चलने के लिए प्रेरित करते हैं। आपके विचार अत्यंत प्रेरणादायक है। मैं इस पाठ को पैरा बाय पैरा आपको एक्सप्लेन करूँगी। तो चलिए, पहला पैरा जो है, विद्यार्थियों के मन में कर्तव्य और सत्यता के प्रति जागरूकता लाने के उद्देश्य से इस पाठ का चयन किया गया है। यानी विद्यार्थियों के मन में, यानी स्टूडेंट्स जो होता है उसके मन में कर्तव्य यानी काम और सत्य के प्रति जागरूकता लाने के लिए इस पाठ का प्रेजेंट किया गया है। कर्तव्य वह वस्तु है जिसे करना हम लोगों का परम धर्म है और जिसके ना करने से हम लोग और लोगों की दृष्टि से गिर जाते और अपने कुचरित से नीच बन जाते हैं। ठीक है, कर्तव्य एक वस्तु है, उसे करना हम लोगों का एक परम धर्म जो होता है, यानी किसी कर्तव्य को हम करना हमारा परम धर्म होता है। ठीक है, ಅಂದರೆ ಕರ್ತವ್ಯ ಬಹು ವಸ್ತು ಹೇ, ಕರ್ತವ್ಯ ಅನ್ನುವಂತಹ ಒಂದು ವಸ್ತು ಜಿಸೆ ಕರ್ನ ಹಮ್ ಲೋಗೋ ಕಾ ಏಕ್ ಪರಂ ಧರ್ಮ ಹೇ, ಅದನ್ನು ನಡೆಸುವಂಥದ್ದು ಅಂದರೆ ಕರ್ತವ್ಯವನ್ನು ಮಾಡುವಂಥದ್ದು ನಮ್ಮೆಲ್ಲರ ಪರಮ ಧರ್ಮವಾಗಿದೆ ಅಂತ ಹೇಳ್ತಾರೆ। और जिसके ना करने से ಅಂದರೆ ಈ ಕರ್ತವ್ಯವನ್ನು ಮಾಡದೇ ಇದ್ದಾಗ ಹಮ್ ಲೋಗ್ ಅವ್ರ ಲೋಗೋಂ ಕಿ ದೃಷ್ಟಿ ಸೆ ಗಿರ್ ಜಾತೆ, ನಾವು ಏನಾಗ್ತೀವಿ ಅಂತಂದರೆ ಬೇರೆಯವರ ದೃಷ್ಟಿಯಲ್ಲಿ ನಾವು ಕೀಳಾಗಿ ಕಾಣ್ತಾರೆ ಅವರು ನಮ್ಮನ್ನು ಅಂತ ಹೇಳ್ತಾರೆ। ಅವ್ರ ಅಪನೆ ಕುಚರಿತ ಸೆ ನೀಚ್ ಬನ್ ಜಾತಾ ಹೇ, ನಮ್ಮ ಒಂದು ಕರ್ತವ್ಯವನ್ನು ಮಾಡದೆ ನಾವು ಕೆಟ್ಟ ಕೆಲಸವನ್ನು ಮಾಡ್ತಾ ಇದ್ದಾಗ ಏನಾಗುತ್ತೇವೆ, ನಾವು ನೀಚ್ ಬನ್ ಜಾತೆ ಹೇ, ನೀಚ್ ಅಂದರೆ ನಾವು ಕೆಳಮಟ್ಟಕ್ಕೆ ಇಳಿದು ಬಿಡುತ್ತೇವೆ ಅಂತ ಹೇಳ್ತಾರೆ। ಹಾಗೆ प्रारंभिक अवस्था में कर्तव्य का करना बिना दबाव से नहीं हो सकता, क्योंकि पहले पहले मन आप ही उसे करना नहीं चाहता। यानी प्रारंभिक अवस्था में कर्तव्य का करना, यानी कर्तव्य करना एक दबाव से नहीं हो सकता है, यानी किसी लोग एक पुश करने से नहीं हो सकता है, क्योंकि पहले पहले मन आप ही उसे करना नहीं चाहता। एक कर्तव्य को करना हम पहले हमसे ही नहीं हो सकता है। ಅಂದರೆ ಪ್ರಾರಂಭಿಕ ಅವಸ್ಥಾ ಮೇ ಕರ್ತವ್ಯ ಕರ್ನ ಅಂದರೆ ಆರಂಭದ ವ್ಯವಸ್ಥೆಯಲ್ಲಿ ನಾವು ಕರ್ತವ್ಯವನ್ನು ನಡೆಸಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತೇವೆ, ಅದು ನಮ್ಮ ಸ್ವತಃ ನಾವು ನಿರ್ಧಾರವನ್ನು ಕೈಗೊಳ್ಳುವುದಿಲ್ಲ। ಯಾರಾದರೂ ನಮ್ಮನ್ನು ಪುಷ್ ಮಾಡಬೇಕು, ನೀನು ಈ ಕೆಲಸವನ್ನು ಮಾಡಬೇಕು ಅಂತ ಅವರು ನಮ್ಮನ್ನು ಎಂಕರೇಜ್ ಮಾಡಬೇಕು, ಆಗ ಮಾತ್ರ ನಾವು ಕೆಲಸವನ್ನು ಮಾಡ್ತೇವೆ ಅಂತ ಹೇಳ್ತಾರೆ। ಇಸ್ಕಾ ಆರಂಭ ಪಹಲೆ ಘರ್ ಸೆ ಹಿ ಹೋತಾ ಹೇ, ಕहाँ से कर्तव्य का आरंभ हो सकता है, घर से। ಅಂದರೆ ಇದರ ಒಂದು ಆರಂಭದ ವ್ಯವಸ್ಥೆ ಎಲ್ಲಿ ಆಗುತ್ತೆ, ಈ ಒಂದು ಕೆಲಸವನ್ನು ಮಾಡುವಂಥ ಪ್ರವೃತ್ತಿ ಯಾವ ಒಂದು ಕಡೆಯಿಂದ ಬರುತ್ತೆ ಅಂತ ಹೇಳಿದ್ರೆ ಪಹಲೆ ಘರ್ ಸೆ ಹಿ ಹೋತಾ ಹೇ, ಮೊದಲಿಗೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಮನೆಯಿಂದ ಸ್ಟಾರ್ಟ್ ಆಗುತ್ತೆ ಕೆಲಸವನ್ನು ಮಾಡುವಂತಹ ಒಂದು ಹವ್ಯಾಸ। क्योंकि यहाँ लड़कों का कर्तव्य माता पिता की और माता पिता का कर्तव्य लड़कों की ओर देख पड़ता है। ಅಂದರೆ ಮನೆಯಲ್ಲಿ ಏನಾಗುತ್ತೆ ಅಂತಂದರೆ ಕರ್ತವ್ಯ ಅಥವಾ ಕೆಲಸ ಅನ್ನುವಂಥದ್ದು ತಂದೆ ತಾಯಿಗಳ, ಅಂದರೆ ಮಾತಾ ಪಿತಾಕಿ ಓರ್ ತಂದೆ ಅಥವಾ ತಾಯಿ ತಂದೆಯ ಒಂದು ಕರ್ತವ್ಯವನ್ನು ಮಾಡುವಂಥದ್ದು, ಹಾಗೆ ಮಾತಾ ಪಿತಾಕ ಕರ್ತವ್ಯ, ಹಾಗೆ ತಂದೆ ತಾಯಿಯ ಒಂದು ಕರ್ತವ್ಯವನ್ನು ಮಾಡುವಂಥದ್ದು, ಹಾಗೆ ಲಡ್ಕೊಂಕಿ ಅವ್ರ ತಂದೆ ತಾಯಿಗಳ ಕರ್ತವ್ಯ ಯಾರ ಕಡೆ ಇರುತ್ತೆ ಅಂತಂದರೆ ತಮ್ಮ ಮಕ್ಕಳ
ಒಂದು ಕರ್ತವ್ಯವನ್ನು ಮಾಡುವಂಥದ್ದು. ಹೀಗೆ ಮನೆಯಲ್ಲಿ ಈ ರೀತಿಯಾದಂತಹ ಕೆಲಸದಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. इसके अतिरिक्त पति पत्नी स्वामी सेवक और स्त्री पुरुषों के परस्पर अनेक कर्तव्य है. इसके अतिरिक्त ಅಂದರೆ ಇದರ ಹೊರತಾಗಿ ಪತಿ ಪತ್ನಿ ಅಂದರೆ ಪತಿ ಏನು ಮಾಡ್ತಾರೆ, ತನ್ನ ಪತ್ನಿಯ ಕರ್ತವ್ಯವನ್ನು, ಹಾಗೆ ಸ್ವಾಮಿ ಸೇವಕ್, ಸ್ವಾಮಿ ಅನ್ನುವಂಥವರು ತಮ್ಮ ಒಂದು ಸರ್ವೆಂಟ್ನ ಅಥವಾ ಯಜಮಾನ ಅಂತವನು ಅಥವಾ ಒಂದು ಕೆಲಸವನ್ನು ಮಾಡಿಸುತ್ತಿರುವವನು ಏನು ಮಾಡ್ತಾನೆ, ಆ ಒಂದು ಕೆಲಸವನ್ನು ತನ್ನ ಸರ್ವೆಂಟಿಗೆ ವಹಿಸ್ತಾನೆ. ಅವ್ರ ಸ್ತ್ರೀ ಪುರುಷಕ್ಕೆ ಪರಸ್ಪರ ಅನೇಕ ಕರ್ತವ್ಯ ಹೇ, ಹಾಗೆ ಸ್ತ್ರೀ ಮತ್ತು ಪುರುಷರ ನಡುವೆ ಅನೇಕ ಕರ್ತವ್ಯಗಳನ್ನು ಕೂಡ ನಾವು ಕಾಣಬಹುದು ಅಂತ ಹೇಳ್ತಾರೆ. ಇಸ್ಕೆ ಗರ್ಕೆ ಬಾಹರ್, ಇದೆಲ್ಲ ಮನೆಯ ಒಳಗೆ ನಡೆಯುವಂತಹ ಕೆಲಸಗಳು. ಹಾಗೆ ಗರ್ಕೆ ಬಾಹರ್ ಅಮ್ ಮಿತ್ರೋ ಪಡೋಸಿಯೋ और प्रजाओं के परस्पर कर्तव्य को देखते हैं. ಮನೆಯ ಹೊರಗಡೆ ಕೂಡ ಹಲವಾರು ಕರ್ತವ್ಯಗಳನ್ನು ನಾವು ನೋಡ್ತೇವೆ. ಅದು ಯಾವುದು ಅಂತಂದರೆ, ಮಿತ್ರರು ಅಂದರೆ ಫ್ರೆಂಡ್ಸ್ಗಳೇನು ಮಾಡ್ತಾರೆ, ಪರಸ್ಪರ ಕರ್ತವ್ಯಗಳನ್ನು ನಡೆಸ್ತಾರೆ. ಪಡೋಸಿಯೋ ಅಂದರೆ ನೇಬರ್ಸ್ಗಳು, ಅವು ಪ್ರಜಾವು ಹಾಗೆ ಪೀಪಲ್ಸ್ಗಳು ಏನು ಮಾಡ್ತಾರೆ, ಪರಸ್ಪರ ಕರ್ತವ್ಯದಲ್ಲಿ ತೊಡಗಿಕೊಳ್ತಾರೆ. ಇಸಿಲಿಯೇ ಸಂಸಾರ ಮೇ ಮನುಷ್ಯ का जीवन कर्तव्यों से भरा पड़ा है. इसीलिए संसार में क्या होता है, मनुष्य का जीवन क्या किससे भरा पड़ता है, कर्तव्यों से भरा पड़ा है. ಆದ್ದರಿಂದ ಮನುಷ್ಯ ಈ ಒಂದು ಸಂಸಾರದಲ್ಲಿ ಅಥವಾ ಈ ಒಂದು ವರ್ಲ್ಡಲ್ಲಿ ಏನಾಗಿದೆ, ಜೀವನ ಅಂದರೆ ನಮ್ಮ ಒಂದು ಜೀವನವು ಎಲ್ಲಿಂದ ಯಾವುದರಿಂದ ತುಂಬಿದೆ ಅಂತಂದರೆ ಕರ್ತವ್ಯದಿಂದ ತುಂಬಿ ಹೋಗಿದೆ ಅಂತ ಹೇಳ್ತಾರೆ. जिधर देखो उधर कर्तव्य ही कर्तव्य देख पड़ता है. बस इस कर्तव्य का पूरा पूरा पालन करना हम लोगों का परम धर्म है. ಎಲ್ಲಿ ನೋಡಿದರಲ್ಲಿಯೂ ಜಿದರ್ ದೇಕೋ ಉದರ್, ಎಲ್ಲಿ ನೋಡಿದರಲ್ಲಿ ಏನಾಗುತ್ತೆ, ಕರ್ತವ್ಯವೇ ಕಂಡುಬರುತ್ತೆ ಅಂತ ಹೇಳ್ತಾರೆ. ಆದರೆ ನಾವು ಏನು ಮಾಡಬೇಕು ಅಂತಂದರೆ, ಇಸ್ ಕರ್ತವ್ಯಕ ಪೂರ ಪಾಲನ್ ಕರ್ನ, ಅಂದರೆ ಈ ಒಂದು ಕರ್ತವ್ಯಗಳನ್ನು ನಾವು ಪಾಲನೆಯನ್ನು ಮಾಡೋದು ನಮ್ಮೆಲ್ಲರ ಒಂದು ಪರಮ ಧರ್ಮವಾಗಿದೆ ಅಂತ ಹೇಳ್ತಾರೆ. और इसी से हम लोगों के चरित्र की शोभा बढ़ती है. चरित्र की शोभा किससे बढ़ता है, हम कर्तव्य के पालन जो करते हैं तभी चरित्र की शोभा बढ़ते हैं. ಅಂದರೆ ನಮ್ಮ ಒಂದು ಗುಡ್ ಕಂಡಕ್ಟ್ ಅಥವಾ ನಮ್ಮ ಒಂದು ನಡವಳಿಕೆಗಳು ಏನಾಗುತ್ತೆ, ವಿಕಸಿತ ಆಗುತ್ತೆ ಅಂತ ಹೇಳ್ತಾರೆ. कर्तव्य करना न्याय पर निर्भर है. कर्तव्य करना न्याय पर निर्भर है और वह न्याय ऐसे है जिसे समझने पर हम लोग प्रेम के साथ उसे कर सकता है. ಈ ಕರ್ತವ್ಯವನ್ನು ಮಾಡುವುದನ್ನು ಅಂದರೆ, ನಾವು ಕರ್ತವ್ಯ ಅಂತ ಹೇಳಿದಾಗ ಬೇರೆ ಬೇರೆ ಕೆಟ್ಟ ಕರ್ತವ್ಯಗಳನ್ನು ಅಥವಾ ಕೆಟ್ಟ ಕೆಲಸಗಳನ್ನು ಮಾಡುವುದಲ್ಲ. ಈ ಒಂದು ಕರ್ತವ್ಯ ಎಲ್ಲಿಂದ ಅವಲಂಬಿತವಾಗಿದೆ ಅಂತಂದರೆ, ನ್ಯಾಯ ಪರ್ ನಿರ್ಭರ್ ಹೇ, ನ್ಯಾಯದಲ್ಲಿ ಅವಲಂಬಿತವಾಗಿದೆ ಅಂತ ಹೇಳ್ತಾರೆ. ಅವ್ರ ವಹ ನ್ಯಾಯ ಐಸಾ ಹೇ, ಆ ಒಂದು ನ್ಯಾಯಗಳು ಹೇಗಿದೆ ಅಂತಂದರೆ, ಜಿಸೆ ಸಮಜ್ನೆ ಪರ್ ಹಮ್ ಲೋಗ್ ಪ್ರೇಮ್ ಕೆ ಸಾಥ್ ಉಸೆ ಕರ್ ಸಕ್ತೆ ಹೇ, ಆ ಒಂದು ಕರ್ತವ್ಯವನ್ನು ಮಾಡುವಂಥ ಸಂದರ್ಭದಲ್ಲಿ ನಾವು ಪ್ರೀತಿಯಿಂದ ಆ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾರೆ. तो पहला स्टांजा में पहला पैरा में हम कर्तव्य के बारे में हम देख लिया है. कर्तव्य करना हम लोगों का एक परम धर्म जो होता है, इसे निभाना भी एक प्यार से हम निभाना पड़ता है. और इस कर्तव्य आरंभ पहले घर से ही शुरू होता है. और घर के अंदर जो कर्तव्य होता है, माता पिता की और माता पिता का कर्तव्य जो होता है बच्चों के और उसके अतिरिक्त पति पत्नी स्वामी सेवक और स्त्री पुरुष के परस्पर कर्तव्य जो होता है. और घर के बाहर जो कर्तव्य होता है, मित्रों के और पड़ोसियों के और प्रजाओं के परस्पर कर्तव्यों को देख पड़ते हैं. जैसे इस कर्तव्य जिधर देखो उधर कर्तव्य ही कर्तव्य देख पड़ते हैं हम लोग, यानी इस कर्तव्य का पालन करना हम लोगों का परम धर्म जो होता है. और इस कर्तव्य जो न्याय पर निर्भर है, न्याय के साथ हम कर्तव्यों का पालन करना है. तो चलिए नेक्स्ट स्टैंजा पर.
हम लोगों के मन में एक ऐसी शक्ति है जो हमें सभी बुरे कामों को करने से रोकती है और अच्छे कामों की ओर हमारी प्रवृत्ति को झुकाती है. ಅಂದರೆ ನಮ್ಮ ಒಂದು ಮನಸ್ಸಿನಲ್ಲಿ ಒಂದು ಎಂತಹ ಶಕ್ತಿ ಇದೆ ಅಂತ ಹೇಳಿದರೆ ಸಭಿ ಬುರೇ ಕಾಮೋಂಕು ಕರ್ನೆಸೆ ರೋಕ್ತಿ ಹೇ ಅಂದರೆ ನಮ್ಮ ಮನಸ್ಸಿನಲ್ಲಿರುವಂಥ ಆತ್ಮಶಕ್ತಿ ಅನ್ನುವಂಥದ್ದು ಇರುತ್ತೆ ಅಲ್ವಾ, ಅದು ಏನು ಮಾಡುತ್ತೆ ಅಂತಂದರೆ ಕೆಟ್ಟ ಕೆಲಸವನ್ನು ಮಾಡೋದಲ್ಲಿ ಅದು ನಮ್ಮನ್ನು ತಡೆಯುತ್ತೆ. ನೀನು ಕೆಟ್ಟ ಕೆಲಸವನ್ನು ಮಾಡಬೇಡ ಅಂತ ಅದು ಹೇಳುತ್ತೆ. ಅವರು ಅಚ್ಚೆ ಕಾಮೋಂಕಿ ಹೊರ ಹಮಾರೆ ಪ್ರವೃತ್ತಿಗೂ ಜುಕಾತಿಯೇ, ಅದು ಏನು ಮಾಡುತ್ತೆ, ನಮ್ಮ ಒಂದು ಮನಸ್ಸು ಕೆಟ್ಟ ಕೆಲಸವನ್ನು ತಡೆ ಹಿಡಿದು ಒಳ್ಳೆಯ ಕೆಲಸವನ್ನು ಮಾಡುವುದರಲ್ಲಿ ಅದೇನು ಮಾಡುತ್ತೆ, ತಮ್ಮ ಒಂದು ಮನಸ್ಸನ್ನು ಅಥವಾ ತಮ್ಮ ಒಂದು ಮನಸ್ಸಿನ ಆಜ್ಞೆಯನ್ನು ಅದು ನಿರ್ವಹಿಸುತ್ತೆ. ಅಂದರೆ ಒಳ್ಳೆಯ ಕೆಲಸವನ್ನೇ ಮಾಡಬೇಕು ಅಂತ ಹೇಳ್ತಾರೆ. यह बहुधा देख गया है कि जब कोई मनुष्य कोटा काम करता है तब बिना किसी के कहे आप ही लजाता और मन में दुखी होता. लड़कों, तुमने बहुधा देखा होगा कि जब कभी कोई लड़का किसी मिठाई को चुरा कर खा लेता है तब वह मन में डरा करता है और पीछे से आप ही पछताता है कि मैंने ऐसा काम क्यों किया, मुझे अपनी माता से कहकर खाना था. इसी प्रकार का एक दूसरा लड़का जो कभी कुछ छुरा कर नहीं खाता सदा प्रसन्न रहता है और उसके मन में कभी किसी प्रकार का डर और पछतावा नहीं होता है. ಅಂದರೆ ಇಲ್ಲಿ ಏನಾಗುತ್ತೆ ಅಂತಂದರೆ, ನಾವು ಯಾವಾಗ ಕೆಟ್ಟ ಕೆಲಸವನ್ನು ಮಾಡಿದಾಗ ನಮ್ಮ ಮನಸ್ಸಿನಲ್ಲಿ ಒಂದು ಅಳುಕು ಅನ್ನುವಂಥ ಒಂದು ಭಾವನೆ ಇರುತ್ತೆ. ಅಂದರೆ ಒಂದು ಭಯದ ವಾತಾವರಣ ನಮ್ಮ ಮನಸ್ಸಿನಲ್ಲಿ ಇದ್ದೇ ಇರುತ್ತೆ. ಉದಾಹರಣೆಗೆ ಅವರು ಹೇಳ್ತಾರೆ ಅಂತಂದರೆ, ಒಬ್ಬ ಹುಡುಗ ಒಂದು ಮಿಠಾಯಿಯನ್ನು ಏನು ಮಾಡ್ತಾನೆ, ಮಿಠಾಯಿಯ ಚೂರನ್ನು ತೆಗೆದು ಅವನೇನು ಮಾಡ್ತಾನೆ, ಕದ್ದು ತಿಂತಾನೆ. ಹಾಗೆಯೇ ಆ ಒಂದು ತಿಂದಂತಹ ನಂತರ ಅವನಿಗೆ ಅದರ ಒಂದು ಪಶ್ಚಾತ್ತಾಪ ಕಾಡುತ್ತೆ ಅಂತ ಹೇಳ್ತಾರೆ. ಅವನು ನಾನು ಯಾಕೆ ಈ ಒಂದು ಮಿಠಾಯಿಯನ್ನು ತಿಂದೆ, ಈ ಒಂದು ಚಾಕ್ಲೇಟನ್ನು ನಾನು ಕದ್ದು ತಿಂದೆ ಅಂತ ಹೇಳ್ತಾರೆ. ಹಾಗೆ ಅವ್ರು ಹೇಳ್ತಾರೆ, ನಾನು ಇದನ್ನು ನನ್ನ ತಂದೆ ತಾಯಿಗಳಿಂದ ಕೇಳಿ ನಾನು ತಿನ್ನಬೇಕಿತ್ತಲ್ವಾ ಅಂತ ತನ್ನ ಮನಸ್ಸಿನಲ್ಲಿ ಅವನಿಗೆ ತಳಮಳ ಉಂಟಾಗ್ತಾ ಇರುತ್ತೆ. ಆದರೆ ಅದೇ ರೀತಿಯಾದಂಥ ಇನ್ನೊಬ್ಬ ಹುಡುಗ ಏನು ಮಾಡ್ತಾನೆ, ಯಾವುದೇ ರೀತಿಯಾದಂಥ ಕಳ್ಳತನ ಮಾಡದೆ ಅವನೇನು ಮಾಡ್ತಾನೆ, ನೇರವಾಗಿ ತನ್ನ ತಂದೆ ತಾಯಿಗಳಿಗೆ ತಿಳಿಸಿ ಆ ಒಂದು ಚಾಕ್ಲೇಟನ್ನು ತಿಂತಾನೆ. ಆದ್ದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಅವನಿಗೆ ಯಾವುದೇ ರೀತಿಯಾದಂಥ ಪಶ್ಚಾತ್ತಾಪ ಇರುವುದಿಲ್ಲ. ಅಂದರೆ ಅವನು ಯಾವಾಗಲೂ ಕೂಡ ಸದಾ ಪ್ರಸನ್ನ ಯಾವಾಗಲೂ ಕೂಡ ಅವನು ಸಂತೋಷದಿಂದ ಇರ್ತಾನೆ, ಯಾವುದೇ ರೀತಿಯಾದಂತಹ ಭಯ ಅವನಿಗೆ ಇರುವುದಿಲ್ಲ ಅಂತ ಹೇಳ್ತಾರೆ. इसका क्या कारण है, यही कि हम लोगों का यह कर्तव्य है कि हम कभी चोरी ना करें, परंतु जब हम चोरी कर बैठते हैं तब हमारी आत्मा हमें कोसने लगती है. इसलिए हमारा यह धर्म है कि हमारी आत्मा हमें जो कहे इसके अनुसार हम करें. इसका जो कारण है ಅಂದರೆ ಇದರ ಒಂದು ಕಾರಣ ಏನಾಗಿದೆ ಅಂತಂದರೆ, ಹಮ್ ಲೋಗೋಂ ಕಾ ಯಹ ಕರ್ತವ್ಯ ಹೇ, ನಮ್ಮೆಲ್ಲರ ಒಂದು ಕರ್ತವ್ಯ ಏನು ಅಂತಂದರೆ, ಯಾವತ್ತೂ ಕೂಡ ಹಮ್ ಕಭಿ ಬಿ ಚೋರಿ ನಾ ಕರೆ, ಆದರೆ ಯಾವತ್ತೂ ಕೂಡ ನಾವು ಕಳ್ಳತನವನ್ನು ಮಾಡಬಾರದು. ಪರಂತು ಜಬ್ ಹಮ್ ಚೋರಿ ಕರ್ बैठते हैं तब हमारी ಆತ್ಮ ಹಮೇ ಕೋಸ್ನೆ ಲಗ್ತಿ ಹೇ, ನಾವೇನಾದರೂ ಕಳ್ಳತನವನ್ನು ಮಾಡಿದರೆ ನಮ್ಮ ಆತ್ಮ ಯಾವಾಗಲೂ ಕೂಡ ಅದರಿಂದ ನಮ್ಮ ಆತ್ಮ ಯಾವಾಗಲೂ ಕೂಡ ನಮ್ಮನ್ನು ನಿಂದಿಸುತ್ತಿರುತ್ತೆ ಅಂತ ಹೇಳ್ತಾರೆ. ಇಸಿಲಿಯೇ ಹಮಾರ ಯಹ ಧರ್ಮ ಹೇ ಕಿ ಹಮಾರಿ ಆತ್ಮ ಹಮೇ ಜೋ ಕಹೆ ಉಸ್ಕೆ ಅನುಸಾರ ಹಮ್ ಕರೆ. ಆದ್ದರಿಂದ ನಮ್ಮೆಲ್ಲರ ಧರ್ಮ ಏನು ಅಂತ ಹೇಳಿದ್ರೆ, ನಮ್ಮ ಆತ್ಮ ನಮಗೆ ಏನು ಹೇಳುತ್ತೆ ಅಂದರೆ, ನಮ್ಮ ಆತ್ಮ ಯಾವತ್ತೂ ಕೂಡ ನಮಗೆ ಒಳ್ಳೆಯದನ್ನೇ ಹೇಳುತ್ತೆ. ಆದ್ದರಿಂದ ನಮ್ಮ ಆತ್ಮದ ಮಾತನ್ನು ನಾವು ಕೇಳಬೇಕು ಅಂತ ಹೇಳ್ತಾರೆ. दृढ़ विश्वास रखो कि जब तुम्हारा मन किसी काम के करने से हिचकिचाए और दूर भागे तब कभी तुम उस काम को ना करो. ನಾವು ನಮ್ಮ ಮನಸ್ಸಿನ ಮಾತಿನಲ್ಲಿ ದೃಢ ವಿಶ್ವಾಸವನ್ನು ಇಟ್ಕೋಬೇಕು. ಆದರೆ ನಮ್ಮ ಮನಸ್ಸು ಏನು ಹೇಳುತ್ತೆ, ಒಂದೊಂದು ಸಲ ಆ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳುವಾಗ ಹಿಚ್ಕಿಚಾಯ ಅಥವಾ ಏನಾದರೂ ಒಂದು ಸಂಕೋಚದ ಭಾವನೆ ನಮ್ಮ ಮನಸ್ಸು ತೋರ್ಪಡಿಸುತ್ತೆ. ಆದ್ದರಿಂದ ನಾವೇನು ಮಾಡಬೇಕು, ಅಂತಹ ಕೆಲಸವನ್ನು ಯಾವತ್ತಿಗೂ ಕೂಡ ಮಾಡಬಾರ್ದು. तुम्हें अपना धर्म पालन करने में बहुधा कष्ट उठाना पड़ेगा पर इसमें तुम साहस ना छोड़ो.
ಅಂದರೆ ನಿನಗೆ ನಿನ್ನ ಒಂದು ಧರ್ಮವನ್ನು ಪಾಲನೆ ಮಾಡೋದರಲ್ಲಿ ಬಹಳವಾಗಿ ಏನಾಗುತ್ತೆ ಅಂತಂದರೆ ಕಷ್ಟವನ್ನು ಸಹಿಸ್ಕೊಳ್ಬೇಕಾಗುತ್ತೆ. ಆದರೂ ಕೂಡ ನೀನು ಏನು ಮಾಡಬೇಕು, ಆ ಕಷ್ಟವನ್ನೆಲ್ಲ ಸಹಿಸಿ ನಿನ್ನ ಒಂದು ಸಾಹಸವನ್ನು ನೀನು ಮುಂದುವರಿಸಬೇಕು ಅಂತ ಹೇಳ್ತಾರೆ. क्या हुआ जब तुम्हारे पड़ोसी ठग विद्या और असत्य परता से धनधाट्य हो गए और तुम कंगाल ही रह गए? क्या हुआ जो दूसरे लोगों ने झूठी चुटका चाटुकारी करके बड़ी बड़ी नौकरियों पा ली और तुम्हें न जान न कुछ ना मिला? और क्या हुआ जो दूसरे नीच कर्म करके सुख भोगते हैं और तुम सदा कष्ट में रहते हो? तुम अपने कर्तव्य धर्म को कभी ना छोड़ो और देखो, इससे बढ़कर संतोष और आदर क्या हो सकता है कि तुम अपने धर्म का पालन कर सकते हो. ಅಂದರೆ ಇಲ್ಲಿ ಏನು ಹೇಳ್ತಾರೆ ಅಂತಂದರೆ, ನಾವು ಯಾವತ್ತೂ ಕೂಡ ನಮ್ಮ ಒಂದು ಕರ್ತವ್ಯವನ್ನು ನಾವು ನಮ್ಮ ಮನಸ್ಸಿನ ಹೇಳಿಕೆಯಂತೆ ಮಾಡಬೇಕು. ಜೊತೆಗೆ ನಾವು ಬೇರೆಯವರನ್ನು ನೋಡಿ, ಅಂದರೆ ಬೇರೆಯವರು ಏನು ಮಾಡ್ತಾರೆ, ಮೋಸದಿಂದ ಅಥವಾ ಅಸತ್ಯವನ್ನು ಆಡಿದರೆ ಅಸತ್ಯದಿಂದ ಏನು ಮಾಡ್ತಾರೆ ಅಂತಂದರೆ ಬಹಳ ಧನಧಾಡ್ಯ ಅಥವಾ ತುಂಬ ಸ್ಟ್ರಾಂಗ್ ಆಗಿರ್ತಾರೆ ಅವರು. ಹಾಗೆ ಜೊತೆಗೆ ಯಾವುದೇ ಮೋಸ ಅಥವಾ ಆಡಂಬರದ ಜೀವನವನ್ನು ನಡೆಸಿಕೊಂಡು ಅವರು ಏನು ಮಾಡ್ತಾರೆ, ಅಥವಾ ನೀಚ ಕರ್ಮವನ್ನು ಮಾಡಿ ಅವರು ಸುಖವನ್ನು ಅನುಭವಿಸ್ತಿರ್ತಾರೆ. ಆದರೆ ನೀವು ಹಾಗೆ ಜೊತೆಗೆ ತಮ್ಮ ಒಂದು ಕರ್ತವ್ಯ ಧರ್ಮದಲ್ಲಿ ಅವರು ಮೋಸವನ್ನು ಮಾಡಿ ಸಂತೋಷದಿಂದ ಇರ್ತಾರೆ. ಆದರೆ ನೀವು ಯಾವತ್ತೂ ಕೂಡ ಆ ಸಂತೋಷವನ್ನು ಬಯಸಬಾರ್ದು. ಆದ್ದರಿಂದ ನೀವು ನಿಮ್ಮ ಒಂದು ಸತ್ಯ ಅಥವಾ ಧರ್ಮದ ಕಾರ್ಯವನ್ನು ನಡೆಸಿದೆ ಆದಲ್ಲಿ ನೀವು ಯಾವಾಗಲೂ ಕೂಡ ಪ್ರಸನ್ನರಾಗಿ ಅಥವಾ ತುಂಬ ಸಂತೋಷದಿಂದ ಇರ್ತೀರಾ ಅಂತ ಹೇಳ್ತಾರೆ. हम लोगों का जीवन सदा अनेक कार्यों में व्यग्र रहता है. हम लोगों को सदा काम करते ही बिताता है. इसलिए हम लोगों को इस बात का पूरा ध्यान रखना चाहिए कि हम लोग सदा अपने धर्म के अनुसार काम करें और कभी उसके पथ पर से ना हटे, चाहे उसके करने में हमारा प्राण भी चले जाए तो कोई चिंता नहीं. ಅಂದರೆ ಅವ್ರು ಹೇಳ್ತಾರೆ ಅಂತಂದರೆ, ನಾವು ನಮ್ಮ ಧರ್ಮದ ಪಾಲನೆಯಲ್ಲೇ ನಡೆಯಬೇಕು ಅಥವಾ ನಾವು ನಮ್ಮ ಮನಸ್ಸಿನಲ್ಲಿ ಹೇಳುವಂತಹ ಒಂದು ಧರ್ಮ ಅದು ನಾವು ಧ್ಯಾನದಿಂದ ಅದನ್ನು ನಡೆಸಬೇಕಾಗುತ್ತೆ. ಜೊತೆಗೆ ಈ ಒಂದು ಧರ್ಮವನ್ನು ಪಾಲನೆ ಮಾಡುವಂತಹ ಸಂದರ್ಭದಲ್ಲಿ ಕಷ್ಟಗಳನ್ನು ಅನುಭವಿಸುವಾಗ ಯಾವುದೇ ರೀತಿಯಾದಂಥ ಪ್ರಾಣ ಹೋದಲ್ಲಿಯೂ ಕೂಡ ನಾವು ಅದರಿಂದ ಚಿಂತೆಯನ್ನು ಮಾಡಬಾರ್ದು. ಬದಲಿಗೆ ನಾವು ಧರ್ಮದಲ್ಲಿಯೇ ಸತ್ಯದ ಮಾರ್ಗದಲ್ಲಿಯೇ ನಡೆಯಬೇಕು ಅಂತ ಹೇಳ್ತಾರೆ. तो मैं दो पैरा को आपके सामने एक्सप्लेन किया हूँ. मैं नेक्स्ट क्लास में आपको सामने बाकी का पैरा को मैं एक्सप्लेन करूँगी. तो इस दो पैरा में कौन कौन सी क्वेश्चन एंड आंसर आता है, कौन कौन सी क्वेश्चन इम्पॉर्टेंट है, मैं उसको आज आपके सामने मैं बताऊँगी. तो चलिए, पहला जो क्वेश्चन है, एक शब्द या वाक्यांश या वाक्य में उत्तर लिखिए. हम लोगों का परम धर्म क्या है? मैं पहले ही बता चुकी हूँ कि हम लोगों का परम धर्म जो है कर्तव्य का पालन करना. कर्तव्य का पालन करना हम लोगों का परम धर्म है. कर्तव्य करने का आरंभ पहले कहाँ से शुरू होता है? ಅಂದರೆ ಕರ್ತವ್ಯವನ್ನು ಪ್ರಾರಂಭ ಮಾಡೋದು ಮೊದಲು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ. ಮೊದಲು ಸ್ಟಾರ್ಟ್ ಆಗೋದು ಅಥವಾ पहले प्रारंभ होना कहाँ से शुरू होता है कि घर से. कर्तव्य करने का आरंभ पहले घर से शुरू होता है. कर्तव्य किस पर निर्भर है ಅಥವಾ ಕರ್ತವ್ಯ ಯಾವುದರಿಂದ ಅವಲಂಬಿತವಾಗಿದೆ? ಕರ್ತವ್ಯ करना न्याय पर निर्भर है. कर्तव्य न्याय पर निर्भर है. नेक्स्ट जो 2-3 वाक्य का जो क्वेश्चन इस पैरा में जो आता है, फर्स्ट पहला वाला क्वेश्चन जो है, घर और समाज में मनुष्य का जीवन किन किन के प्रति कर्तव्यों से भरा पड़ा है? घर और समाज में ಅಂದರೆ ಮನೆ ಮತ್ತು ಸೊಸೈಟಿಯಲ್ಲಿ ಮನುಷ್ಯನ ಜೀವನವು ಯಾವ ಯಾವ ಕರ್ತವ್ಯಗಳಲ್ಲಿ ತುಂಬಿ ಹೋಗಿದೆ ಅಂತ ಹೇಳ್ತಾರೆ. ನಾನೀಗಾಗಲೇ ಹೇಳಿದೆ, मैं पहले ही बता चुकी हूँ कि घर के अंदर जो कर्तव्य जो होता है और घर के बाहर, यानी घर के अंदर जो कर्तव्य होता है माता पिता की, और माता पिता का कर्तव्य लड़कों की हो,
इसके अतिरिक्त पति पत्नी स्वामी सेवक और स्त्री पुरुष के परस्पर अनेक कर्तव्य, और घर के बाहर जो होता है हम मित्रों पड़ोसियों और प्रजाओं के परस्पर कर्तव्यों को देखते हैं। इसलिए संसार में मनुष्य का जीवन कर्तव्य से भरा पड़ा है। ये कर्तव्यों का जो घर और समाज में जो भरा पड़ा है, ये इसका आंसर है। नेक्स्ट अगला वाला क्वेश्चन है, मन की शक्ति कैसे है, यानी हमारे मन का शक्ति कैसे होता है। हम लोगों के मन में एक ऐसी शक्ति है जो हमें सभी बुरे कामों को करने से रोकती है और अच्छे कामों की ओर हमारी प्रवृत्ति को झुकाती है। यानी हम लोगों का मन का एक ऐसे ಶಕ್ತಿ है ಅಥವಾ ನಮ್ಮ ಮನಸ್ಸಿನ ಒಂದು ಎಂತಹ ಶಕ್ತಿ ಇದೆ ಅಂತ ಹೇಳಿದ್ರೆ ಬುರೆ ಕಾಮೋಂಕು करने से रोकती है। ಅದು ಮನಸ್ಸು ಏನು ಮಾಡುತ್ತೆ ಅಂತಂದರೆ ಕೆಟ್ಟ ಕೆಲಸವನ್ನು ಮಾಡುವುದನ್ನು ಸ್ಟಾಪ್ ಅಥವಾ ಅಲ್ಲಿ ತಡೆ ಹಿಡಿಯುತ್ತೆ, ಅಥವಾ ಅಚ್ಚೆ ಕಾಮೋಂಕಿ और हमारी ಪ್ರವೃತ್ತಿ को झुकाती, ಒಳ್ಳೆ ಕೆಲಸವನ್ನು ಮಾಡುವುದರಲ್ಲಿ ನಮ್ಮನ್ನು ಅದು ಕರೆದುಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ। ಆದ್ದರಿಂದ ಇದು ಒಂದು ಮನಸ್ಸಿನ ಒಂದು ಶಕ್ತಿ, ಒಳ್ಳೆಯ ಕೆಲಸವನ್ನು ಮಾತ್ರ ಮಾಡಲಿಕ್ಕೆ ಅದು ನಮಗೆ ಪ್ರೇರಣೆಯನ್ನು ನೀಡುತ್ತೆ, ಕೆಟ್ಟ ಕೆಲಸವನ್ನು ಮಾಡುವುದಕ್ಕೆ ಅದು ಪ್ರೇರಣೆಯನ್ನು ನೀಡುವುದಿಲ್ಲ ಅಂತ ಹೇಳ್ತಾರೆ। ये दो क्वेश्चन इस पैरा में जो आता है ये बहुत इम्पॉर्टेंट है, आप इसको लिख के व्हाट्सएप में सेंड करना चाहिए। तो नेक्स्ट क्लास में नेक्स्ट जो पैरा होता है उसको मैं एक्सप्लेन करूँगी। थैंक यू।